ಪ್ರೈಸ್ ಲಾರ್ಡ್. ಸತ್ಯಾನ್ವೇಷಣೆಯ ಎಲ್ಲ ವೀಕ್ಷಕರುಗಳಿಗೆ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೇನೆ. ಹೋದ ವಿಡಿಯೋದಲ್ಲಿ ನಾವು ಮತ್ತಾಯನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ 7ನೇ ವಾಕ್ಯ ಇದರ ಬಗ್ಗೆ ನಾವು ಆಳವಾಗಿ ಕಲ್ತ್ಕೊಂಡಿದ್ವಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಐ ಬಟನ್ನ ಕ್ಲಿಕ್ ಮಾಡಿ ನೀವು ಹೋಗಿ ಆ ವಿಡಿಯೋನ ನೋಡ್ಬೋದು. ಸೊ ಇವತ್ತು ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 13ನೇ ವಾಕ್ಯ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದೆಲ್ಲ ಆಗುತ್ತೆ ಅಂತ ಇದೆ. ಸ್ನೇಹಿತರೆ, ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ? ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದನ್ನು ನಾನು ಮಾಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತೀನಿ. ಒಂದು ಸರಿ ನಾನು ಆ ವಾಕ್ಯವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ಯೋಹಾನ ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯದ 13ನೇ ವಾಕ್ಯ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಈ ವಾಕ್ಯವನ್ನು ಓದುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದನ್ನು ನೆರವೇರಿಸ್ತೇನೆ ಅಂತ. ನಾವು ಪ್ರಾಕ್ಟಿಕಲ್ ಆಗಿ ನೋಡುವಾಗ ನಾವು ಅನೇಕ ಬಾರಿ ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ನಾವು ಹೇಳ್ತೀವಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ. ಸೊ ಇದರ ಅರ್ಥ ಏನು? ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ಪ್ರಾರ್ಥನೆಗೆ ಉತ್ತರ ಕೂಡ ಸಿಗೋದಿಲ್ಲ. ಯಾಕೆ ಉತ್ತರ ಸಿಗೋದಿಲ್ಲ? ಇದರ ಅರ್ಥ ಏನು? ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ನಾವು ಪ್ರತಿದಿನ ಮಾಡುವಂಥ ಪ್ರಾರ್ಥನೆ ಅದು ನಿಜವಾಗ್ಲೂ ಯೇಸುವಿನ ಹೆಸರಿನಲ್ಲಿ ಮಾಡುವಂಥ ಪ್ರಾರ್ಥನೆಯ? ಇವತ್ತು ಈ ವಚನದ ಅರ್ಥವನ್ನು ನಾವು ಆಳವಾಗಿ ತಿಳ್ಕೊಳ್ಳೋಣ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಅದರ ಸಂದರ್ಭ ಇರುತ್ತೆ, ಅದಕ್ಕೆ ಒಂದು ಪರ್ಯಾಯ ವಾಕ್ಯಗಳಿರುತ್ತೆ. ಅದೆಲ್ಲವನ್ನು ನಾವು ನೋಡಿ ಅದನ್ನು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಂತ. ಸೊ ಈ ವಿಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಈ ವಾಕ್ಯದ ಸಂದರ್ಭ ಯೋಹಾನ ಬರೆದ ಸುವಾರ್ತೆ 14:13 ಈ ವಾಕ್ಯದ ಸಂದರ್ಭ ಇದು ಪ್ರಾರಂಭ ಆಗೋದು 13ನೇ ಅಧ್ಯಾಯದಿಂದ. ಯೋಹಾನ ಬರೆದ ಸುವಾರ್ತೆ ಅದರ 13ನೇ ಅಧ್ಯಾಯದಿಂದ 17ನೇ ಅಧ್ಯಾಯ ತನಕ ಇದರ ಸಂದರ್ಭ ಇದೆ. ಇಲ್ಲಿ ಏನಾಗ್ತಾ ಇತ್ತು ಅಂದರೆ, ಯೇಸು ಸ್ವಾಮಿ ಶಿಲುಬೆಗೆ ಏರಿಸೋದಕ್ಕಿಂತ ಹಿಂದಿನ ರಾತ್ರಿ ಒಂದು ಮನೆಯಲ್ಲಿ ಮೇಲಂತಸ್ತಿನಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸೇವೆಗಾಗಿ ಸಿದ್ಧಪಡಿಸ್ತಾ ಇರ್ತಾನೆ. 13ನೇ ಅಧ್ಯಾಯದಲ್ಲಿ ಶಿಷ್ಯರ ಕಾಲುಗಳನ್ನು ತೊಳೆದು ಒಬ್ಬರಿಗೊಬ್ಬರು ನಮ್ರರಾಗಿರಬೇಕು, ವಿನಮ್ರತೆಯಿಂದ ಇರಬೇಕು ಅಂತ ಕಲಿಸ್ತಾನೆ. ಅದಾದ ಮೇಲೆ 14ನೇ ಅಧ್ಯಾಯದಲ್ಲಿ 6 ಮತ್ತು 9ನೇ ವಾಕ್ಯದಲ್ಲಿ ತಾನೇ ದೇವರು ಅಂತ ಕೂಡ ಹೇಳ್ತಾನೆ. ಮತ್ತು ಬೇರೆ ವಾಕ್ಯಗಳಲ್ಲಿ ಪವಿತ್ರಾತ್ಮನನ್ನು ನಾನು ಕೊಡ್ತೇನೆ ಅಂತ ವಾಗ್ದಾನ ಮಾಡ್ತಾನೆ. ಮತ್ತು 15 ಮತ್ತು 16ನೇ ಅಧ್ಯಾಯದಲ್ಲಿ ಸೇವೆಯಲ್ಲಿ ಬರುವಂಥ ಸಂಕಷ್ಟಗಳ ಬಗ್ಗೆ ಯೇಸು ಸ್ವಾಮಿ ವಿವರಿಸ್ತಾನೆ. ಈ ವಾಕ್ಯಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಮುಖ್ಯವಾಗಿ 3 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದು ನೆರವೇರಿಸ್ತೀನಿ ಅಂತ. ನಾನು ಒಮ್ಮೆ ಆ 3 ವಾಕ್ಯಗಳನ್ನು ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನಾನು ಆಲ್ರೆಡಿ ಓದಿದೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ. ಈಗ ಮತ್ತೆ ಅದನ್ನು ನಾನು ಓದೋದಿಲ್ಲ. ಮುಂದೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಅಂತ. ಅದೇ ರೀತಿಯಾಗಿ 16ನೇ ಅಧ್ಯಾಯದ 24ನೇ ವಾಕ್ಯ 16:24 ಇದರಲ್ಲಿ ಏನು ಹೇಳುತ್ತೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಸೇಮ್ ಅದೇ ವಾಕ್ಯ. ಯಾವುದು? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು. ಇಲ್ಲಿ ಕೂಡ ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನು ಬೇಡ್ಕೊಂಡಿಲ್ಲ, ನೀವು ನನ್ನ ಹೆಸರಿನಲ್ಲಿ ಬೇಡ್ಕೊಳ್ಳಿ, ಅದು ಸಿಗುತ್ತೆ ಅಂತ. ಈ ವಾಕ್ಯಗಳ ಅರ್ಥ ಏನು? ನಾವು ಕೇವಲ ಬೇಡಿಕೊಂಡ್ರೆ ನಮಗೆ ಎಲ್ಲ ಸಿಗುತ್ತಾ? ಈ 14ನೇ ಅಧ್ಯಾಯದ 13ನೇ ವಾಕ್ಯದ ಹಿಂದಿನ ವಾಕ್ಯ ಮತ್ತು ಮುಂದಿನ ವಾಕ್ಯ ಕೂಡ ನಾವು ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 13ನೇ ವಾಕ್ಯ ಅಲ್ಲ, 13ನೇ ವಾಕ್ಯದಿಂದ ಹಿಂದಿಂದ ಅಂದರೆ 12ನೇ ವಾಕ್ಯದಿಂದ ನಾವು ಓದೋಣ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು.
ನೀವು ನನ್ನನ್ನು ಪ್ರೀತಿಸುವವರಾದರೆ, 15ನೇ ವಾಕ್ಯ ಕೂಡ ನಾನು ಓದ್ತಾ ಇದ್ದೀನಿ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಕೊಡುವನು. ಇಲ್ಲಿ ಬೇರೊಬ್ಬ ಸಹಾಯಕ ಅಂದರೆ ಪವಿತ್ರಾತ್ಮನ ಬಗ್ಗೆ ಮಾತಾಡ್ತಿರುವಂಥ ವಾಕ್ಯ. ಸೊ ಮೊದಲನೇದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಈ ವಾಕ್ಯ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಹೆಸರಲ್ಲಿ ಬೇಡ್ಕೊಳ್ಳಿ ಅನ್ನುವಂಥ ವಾಕ್ಯ ಹೇಳೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ನಂಬುವವನು ಏನು ಮಾಡ್ತಾನಂತೆ, ನನಗಿಂತ ಹೆಚ್ಚಾದ ಕ್ರಿಯೆಗಳನ್ನು ಮಾಡ್ತಾನೆ, ಅಥವಾ ನನಗಿಂತ ಹೆಚ್ಚಾದ ಕೆಲಸವನ್ನು ಅವನು ಮಾಡ್ತಾನೆ ಅಂತ ಈ ವಾಕ್ಯ ಹೇಳುತ್ತೆ. ಇಲ್ಲಿ ನಮ್ಮ ಮನಸ್ಸಿಗೆ ಬರುವಂಥ ವಿಷಯ ಯಾವುದು? ನಮಗೆ ಮ್ಯಾಜಿಕ್ ಶೋ ನೋಡೋದಂದ್ರೆ ತುಂಬ ಇಷ್ಟ ಅಲ್ವಾ? ಚರ್ಚ್ನಲ್ಲಿ ಹೋದರೆ ಏನಾಗುತ್ತೆ, ಅಲ್ಲಿ ಅದ್ಭುತಗಳಾಗುತ್ತೆ. ಈ ವಿಷಯದ ಬಗ್ಗೆ ಮಾತಾಡ್ತಿರೋದು ಅಂತ ನಮ್ಗನ್ಸುತ್ತೆ. ಕೇವಲ ಈ ವಿಷಯಗಳು ಮಾತ್ರ ಅಲ್ಲ, ಕೇವಲ ಅದ್ಭುತಗಳು ಮಾತ್ರ ಅಲ್ಲ, ಬದಲಾಗಿ ಇಲ್ಲಿ ಹೇಳ್ತಿರುವಂಥ ವಿಷಯ ನಾವು ಪೂರ್ತಿಯಾಗಿ ಓದಿದಾಗ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ನಾನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ, ಅದಕ್ಕಿಂತ ಹೆಚ್ಚಾದ ಕೆಲಸವನ್ನು ನನ್ನನ್ನು ನಂಬುವಂಥವನ್ನು ಮಾಡ್ತಾನೆ ಅಂತ. ಯೇಸು ಸ್ವಾಮಿಯ ಈ ವಾಗ್ದಾನ ತಾನು ಸ್ವರ್ಗಾರೋಹಣ ಆಗಿ ಹೋದ ಮೇಲೆ ಶಿಷ್ಯರುಗಳು ಪವಿತ್ರಾತ್ಮನ ತುಂಬಿಸಲ್ಪಟ್ಟು ಪ್ರಾರ್ಥನೆಯಿಂದ ತಮ್ಮ ಸೇವೆಯ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕೋ ಅದ್ರ ಬಗ್ಗೆ ಸಂಬಂಧಿಸಲ್ಪಟ್ಟದಾಗಿದೆ. ನಾವು ವಾಕ್ಯದ ಕೇವಲ ಯಾವುದೋ ಒಂದು ಪೀಸ್ನ ಇಟ್ಕೊಂಡು ಅದನ್ನು ನಾವು ಎಲ್ಲ ಕಡೆ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಬದಲಾಗಿ ನಾವು ಪೂರ್ತಿ ಸಂದರ್ಭವನ್ನು ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಕೂಡ ಇದೇ ರೀತಿಯಾಗಿ ಹೇಳುತ್ತೆ. ಏನಂತ? ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತೀರೋ ಅದಾಗುತ್ತೆ ಅಂತ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇದಾದ ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನನ್ನು ಬೇಡ್ಕೊಳ್ಳಿವರೋ ಅದನ್ನು ಆತನು ನಿಮಗೆ ಕೊಡುವನು ಅಂತ. ಅಂದರೆ ಇಲ್ಲಿ ನಮ್ಮ ಅವಶ್ಯಕತೆಗಳನ್ನು ಅಥವಾ ನಮ್ಮ ಏನೋ ಲಕ್ಸುರಿ ಬೇಕು ನಮಗೆ, ಅದನ್ನು ಕೇಳಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಏನಂತ, ನಾವು ಹೊರಟು ಹೋಗಿ ಏನು ಮಾಡಬೇಕಂತೆ? ಫಲ ಕೊಡುವವರಾಗಬೇಕಂತೆ. ಅದರ ವಿಷಯವಾಗಿ, ಆ ಫಲ ಕೊಡುವಂಥ ವಿಷಯವಾಗಿ ಮತ್ತು ಆ ಫಲ ಅದು ಸ್ಥಿರವಾಗಿ ನಿಲ್ಲಬೇಕು, ಈ ವಿಷಯವಾಗಿ ನಾವು ಯೇಸು ಸ್ವಾಮಿಯಲ್ಲಿ ಏನು ಬೇಡ್ಕೊಳ್ತೀವೋ ಅದನ್ನ ಯೇಸು ಸ್ವಾಮಿ ನೆರವೇರಿಸ್ತಾನೆ ಅಂತ. ಇದೇ ರೀತಿಯಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಬೇಡ್ಕೊಳ್ಳಿ ನಿಮಗೆ ಸಿಕ್ಕುತ್ತೆ ಅಂತ. ಒಮ್ಮೆ ಅದನ್ನು ನಾವು ಓದೋಣ. ಏನಂತ? ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 24ನೇ ವಾಕ್ಯ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಓಕೆ, ಇದನ್ನ ಕೂಡ ನಾವು ನೋಡೋಣ. ಇದರ ಹಿಂದೆ ಮುಂದೆ ಏನಿದೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋಣ. ಇದರ 22ನೇ ವಾಕ್ಯದಿಂದ ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಏನು ಹೇಳ್ತಾ ಇದೆ ಇಲ್ಲಿ? ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಈಗ ನಿಮಗೆ ದುಃಖ ಇದೆ, ಆದರೆ ನಾನು ಮತ್ತೆ ಬಂದಾಗ ನಿಮಗೆ ಆನಂದ ಬರುತ್ತೆ. ಯಾವ ಆನಂದ ಇದು? ದೇವರ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ. ಲೋಕವು ಕೊಡುವಂಥ ಸಮಾಧಾನ, ಲೋಕ ಏನು ಕೊಡುತ್ತೆ ಆ ರೀತಿಯ ಸಮಾಧಾನ ಅಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೂಡ ಯೇಸು ಸ್ವಾಮಿ ಇಲ್ಲಿ ಹೇಳ್ತಿರುವಂಥ ಆನಂದ ಅದು ಈ ಲೋಕದ ಆನಂದ ಅಲ್ಲ, ಲೋಕದ ಪ್ರಕಾರದ ಆನಂದ ಅಲ್ಲ, ಬದಲಾಗಿ ಪವಿತ್ರಾತ್ಮನಿಂದ ಸಿಗುವಂಥ ಆನಂದ, ಪವಿತ್ರಾತ್ಮನಿಂದ ಸಿಗುವಂಥ ನಿರೀಕ್ಷೆಯ ಆನಂದ. ಇದರ ಬಗ್ಗೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು. ಮತ್ತು 24ನೇ ವಾಕ್ಯದಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಪವಿತ್ರಾತ್ಮನಿಂದ ಸಿಗುವಂಥ ನಮ್ಮ ಆನಂದ, ನಮಗೆ ಏನು ಆನಂದ ಸಿಗುತ್ತೆ ಅದು ಪರಿಪೂರ್ಣವಾಗುತ್ತೆ ಯಾವಾಗ ನಾವು ಆ ಆನಂದದ ಬಗ್ಗೆ ನಾವು ಬೇಡಿಕೊಂಡಾಗ. ಪವಿತ್ರಾತ್ಮನಿಂದ ಸಿಗುವಂಥ ಆನಂದ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಶಿಷ್ಯರುಗಳು ಅನೇಕ, ಯೋಹಾನನ ಬಿಟ್ಟು ಬೇರೆ ಎಲ್ಲ ಶಿಷ್ಯರುಗಳು ಅವ್ರನ್ನ ಕೊಂದರು.
ಸಾಯುವಾಗಲೂ ಪವಿತ್ರಾತ್ಮನಿಂದ ಸಿಗುವಂಥ ಆನಂದ ಅವರಲ್ಲಿತ್ತು. ಸ್ಟೆಫನನ್ನ ಕೂಡ ಕಲ್ಲೊಡೆದು ಸಾಯಿಸುವಾಗ ಸ್ಟೆಫನ ಯಾರಿಗೂ ಶಾಪ ಹಾಕಲಿಲ್ಲ, ಅಥವಾ ಸ್ಟೆಫನ ಈ ರೀತಿಯಾಗಿ ಹೇಳಿಲ್ಲ, ಸ್ವಾಮಿ ನಾನು ನಿನ್ನನ್ನು ಅಂಗೀಕಾರ ಮಾಡಿದ್ನಲ್ಲ, ಇವ್ರು ನನ್ನ ಕಲ್ಲು ಹೊಡೆದು ಸಾಯಿಸ್ತಾ ಇದ್ದಾರಲ್ಲ ಸ್ವಾಮಿ, ನನ್ನ ಬಿಡಿಸು ಅಂತ ಹೇಳಿಲ್ಲ. ಅಥವಾ ಅವರಿಗೆ ಶಾಪ ಹಾಕಲಿಲ್ಲ, ಸ್ವಾಮಿ ಅಪ್ಪ ಇವ್ರನ್ನ ಹಾಳು ಮಾಡು, ಇವ್ರನ್ನ ಕೊಂದುಬಿಡು ಸ್ವಾಮಿ ಅಂತ ಕೇಳಲಿಲ್ಲ. ಬದಲಾಗಿ ಸ್ಟೆಫನ ಅಲ್ಲಿ ಮೊಣಕಾಲೂರಿಗೆ ಹೇಳ್ತಾನೆ, ಅಪ್ಪ ಇವ್ರನ್ನ ಈ ಪಾಪ ಇವ್ರ ಮೇಲೆ ಬರಬಾರದು ಸ್ವಾಮಿ, ಯೇಸು ಸ್ವಾಮಿ ನನ್ನ ಆತ್ಮವನ್ನು ನೀನು ಒಪ್ಪಿಸ್ಕೊ ಅಂತ. ಆ ಪವಿತ್ರಾತ್ಮನಿಂದ ಸಿಗಲ್ಪಟ್ಟ ಆನಂದ ಅವನ ಮನಸ್ಸಿನಲ್ಲಿತ್ತು. ಅದಕ್ಕೆ ಅವನು ಆನಂದವಾಗಿ ತನ್ನ ಆತ್ಮವನ್ನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಟ್ಟ. ಬೈಬಲ್ ಹೇಳ್ತಿರುವಂಥದ್ದು ಇದೇ ಆನಂದದ ಬಗ್ಗೆ. ಈ ಆನಂದ ನಮ್ಮದಾಗಿರ್ಬೇಕು. ಈ ಆನಂದವನ್ನು ನಾವು ಬೇಡ್ಕೊಳ್ಬೇಕು. ದೇವರಿಗೆ ಫಲ ಕೊಡುವಂಥದ್ರ ಬಗ್ಗೆ ನಾವು ಬೇಡಿಕೊಳ್ಬೇಕು. ಅಥವಾ ದೇವರ ಆಜ್ಞೆಗಳನ್ನು ನಾವು ಈ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದಿದ್ರೆ ನಾವು ಓದ್ಬೋದು. ಅಲ್ಲಿ ಕೆಳಗೆ, ನೀವು ನನ್ನನ್ನು ಪ್ರೀತಿಸೋರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ ಅಂತ. ಅದು ನಮ್ಮ ಇಷ್ಟವಾಗಿರಬೇಕು, ಅದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನೆಲ್ಲ ಬೇಡ್ಕೊಳ್ತಿರೋ ಅದಾಗುತ್ತೆ ಅಂತ. ಇಲ್ಲಿ ನನ್ನ ಹೆಸರಿನಲ್ಲಿ ಬೇಡ್ಕೊಳ್ಳೋದು ಅನ್ನುವಂಥದ್ರ ಅರ್ಥ ಕೇವಲ ನಾವು ಪ್ರಾರ್ಥನೆಯ ಎಂಡಿಂಗಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ಹೊಂದಿದ್ದೇವೆ ನಮ್ಮ ತಂದೆಯೇ ಅಂತ ಹೇಳೋದಲ್ಲ. ಬದಲಾಗಿ ಹೆಸರಿನಲ್ಲಿ ಅನ್ನುವಂಥದ್ರ ಅರ್ಥ ಈ ಹಿಬ್ರಿಯ ಮತ್ತು ಗ್ರೀಕ್ನ ಸಂಸ್ಕೃತಿಯಲ್ಲಿ ಹೆಸರಿನ ಮೇಲೆ ಕೇಳಿಕೊಳ್ಳೋದು ಅಥವಾ ಹೆಸರಿನಲ್ಲಿ ಕೇಳಿಕೊಳ್ಳೋದು ಅಂದರೆ ಅದು ಆ ಹೆಸರಿನ ಅಧಿಕಾರ, ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಆ ಹೆಸರಿನಲ್ಲಿರುವಂಥ ಅಧಿಕಾರದಿಂದ ನಾವು ಕೇಳಿಕೊಳ್ಳುವಂಥದ್ದು. ಉದಾಹರಣೆಗೆ, ಒಬ್ಬ ಪೊಲೀಸ್ ವ್ಯಕ್ತಿ ತನಗೆ ಕೊಡಲ್ಪಟ್ಟ ಅಧಿಕಾರ, ಭಾರತ ಸರ್ಕಾರ ತನಗೆ ಕೊಡಲ್ಪಟ್ಟ ಅಧಿಕಾರದಿಂದ ಆತನು ಕೆಲಸ ಮಾಡ್ತಾನೆ. ಕಾನೂನಿಗಿಂತ ಹೊರಗಡೆ ಅವನು ಕೆಲಸ ಮಾಡೋ ಹಾಗಿಲ್ಲ. ಕೆಲವರು ಮಾಡ್ತಾರೆ, ಆದರೆ ಅದು ಕಾನೂನು ಪ್ರಕಾರ ಅದು ತಪ್ಪು. ಅದೇ ರೀತಿಯಾಗಿ ನಾನು ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಈಗ ಭಾರತದ ರಾಯಭಾರಿ, ಆ ರಾಯಭಾರಿ ಭಾರತದ ಹೆಸರಿನಲ್ಲಿ ಅವನು ಬೇರೆ ದೇಶಕ್ಕೆ ಹೋದಾಗ ಈ ಭಾರತಕ್ಕೆ ಬೇಕಾದಂಥ ವಿಷಯಗಳನ್ನ ಅವನು ಕೇಳಬೇಕು. ಅಥವಾ ಅವನು ತನ್ನ ಪರ್ಸ್ನಲ್ ಆಗಿ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋ ಹಾಗಿಲ್ಲ. ಬದಲಾಗಿ ಆತನು ಭಾರತಕ್ಕೆ ಬೇಕಾದಂಥ ಆತನ ಸೀಮಿತದಲ್ಲಿ ಏನು ಅವನಿಗೆ ವಹಿಸಲ್ಪಟ್ಟಿದೆಯೋ ಅದರ ಬಗ್ಗೆ ಅವನು ಮಾತಾಡಬೇಕೆ ಹೊರತು ಅವನು ತನ್ನ ವೈಯಕ್ತಿಕ ಉದ್ದೇಶಕ್ಕಾಗಿ, ವೈಯಕ್ತಿಕವಾದ ಒಂದು ಉಪಯೋಗಕ್ಕಾಗಿ ಅವನು ಏನು ಕೇಳೋ ಹಾಗಿಲ್ಲ. ಆತನು ಭಾರತದ ರಾಯಭಾರಿಯಾಗಿ ಹೋದಾಗ ಇಡೀ ಭಾರತದ ಶಕ್ತಿ ಅವನ ಹಿಂದೆ ಇರುತ್ತೆ. ಇದೇ ರೀತಿಯಾಗಿ ನಾವು ಕೂಡ ಯೇಸು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವು ಬೇಡಿಕೊಳ್ಳುವಾಗ ಅದು ಯೇಸು ಕ್ರಿಸ್ತನ ಚಿತ್ತಕ್ಕೆ ಅಥವಾ ಚಿತ್ತದ ಎಲ್ಲೆಗೆ ಅದು ಸೀಮಿತವಾಗಿರಬೇಕು. ಚಿತ್ತಕ್ಕೆ ಅನುಗುಣವಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಅದೇ ನಿಜವಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುವಂಥ ಪ್ರಾರ್ಥನೆ. ಅದಕ್ಕೆ ಯಾಕೋಬನು ಬರೆದ ಪತ್ರಿಕೆ ಈ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯಾಕೋಬನು ಹೇಳ್ತಾನೆ, ನೀವು ಬೇಡ್ಕೊಂಡ್ರೂ ನಿಮಗೆ ಸಿಗೋದಿಲ್ಲ. ಯಾಕೆ ಅಂದರೆ ನೀವು ಬೇಡಿಕೊಳ್ಳುವಂಥದ್ದು ಸುಖಭೋಗಗಳಿಗಾಗಿ, ನಿಮ್ಮ ಕೆಟ್ಟ ಉದ್ದೇಶದಿಂದ ಬೇಡ್ಕೊಳ್ತೀರಾ, ಅದಕ್ಕೆ ನಿಮಗೆ ಸಿಗೋದಿಲ್ಲ ಅಂತ. ನಾವು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಬೇಡ್ಕೊಂಡಾಗ ಯೇಸು ಸ್ವಾಮಿ ಅದಕ್ಕೆ ನೋ ಅಂತ ಹೇಳ್ತಾನೆ, ನಾನು ಕೊಡೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿಲಿ ಈ ರೀತಿಯಾದ ಪ್ರಾರ್ಥನೆ ಕಲಿಸ್ಕೊಟ್ಟಿಲ್ಲ. ಯೇಸುಪ್ಪ ನನಗೆ ಕಾರ್ ಬೇಕು, ನನಗೆ ಬಂಗ್ಲೆ ಬೇಕು, ದುಡ್ಡು ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಈ ರೀತಿಯಾದಂಥ ಪ್ರಾರ್ಥನೆ ಯೇಸು ಸ್ವಾಮಿ ಕಲಿಸ್ಕೊಡೋದಿಲ್ಲ. ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ವಿ, 1 ಯೋಹಾನ ಅದರ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಬೇಡುವಂಥ ಪ್ರಾರ್ಥನೆ ಏನಿದೆ ಅದು ಆತನ ಚಿತ್ತಕ್ಕೆ ಅನುಸಾರವಾಗಿ ಆಗಿರಬೇಕು. ಪ್ರಾರ್ಥನೆ ಅಂದರೆ ಅದು ನಮ್ಮ ಹಠವನ್ನು ಪೂರೈಸಿಕೊಳ್ಳುವಂಥ ಪ್ರಾರ್ಥನೆ ಅಲ್ಲ, ಅದು ದೇವರ ಚಿತ್ತವನ್ನು ನಮ್ಮದಾಗಿಸಿಕೊಳ್ಳುವಂಥ ಪ್ರಾರ್ಥನೆ ಆಗಿರಬೇಕು. ಇವತ್ತು ನಾವು 3 ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಪ್ರಾರ್ಥನೆ ಮಾಡುವಾಗ ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಪ್ರಾರ್ಥನೆ ಮಾಡಬೇಕು. ಅಂದರೆ ಕ್ರಿಸ್ತನ ವ್ಯಕ್ತಿತ್ವ ಮತ್ತು ಆತನ ಅಧಿಕಾರಕ್ಕೆ ಅನುಗುಣವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಎರಡನೇದು, ನಮ್ಮ ಬೇಡಿಕೆಗಳು ನಮ್ಮ ಉದ್ದೇಶದಿಂದ ಆಗಿರಬಾರ್ದು, ಬದಲಾಗಿ ಕ್ರಿಸ್ತನ ಉದ್ದೇಶಕ್ಕೆ ಒಳಪಟ್ಟಿರಬೇಕು. ನಾವು ಅನೇಕ ಸಾರಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ, ಅಪ್ಪ ನನ್ನನ್ನು ಆಶೀರ್ವದಿಸು, ನನ್ನ ಹೆಂಡತಿ ಮಕ್ಕಳನ್ನ ಆಶೀರ್ವದಿಸು, ನಮ್ಮ ಅಪ್ಪ ಅಮ್ಮನ ಆಶೀರ್ವದಿಸು, ಇಷ್ಟು ಹೇಳಿ ನಾವು ಮುಗಿಸ್ತೇವೆ. ಇಷ್ಟು ಮಾತ್ರ ಆಗಿರಬಾರ್ದು. ದೇವರ ಸೇವೆಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ದೇವರ ರಾಜ್ಯದ ವಿಸ್ತರಣೆಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು.
ಸುವಾರ್ತೆ ಸಾರಲ್ಪಡುವಿಕೆ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಆತ್ಮಿಕವಾದ ಬೆಳವಣಿಗೆಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಇದೇ ದೇವರ ಉದ್ದೇಶ. ಮತ್ತು ಮೂರನೇ ವಿಷಯ ಏನಂದರೆ, ನಮ್ಮ ಪ್ರಾರ್ಥನೆಯಿಂದ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಬೇಕು. ಪ್ರಾರ್ಥನೆ ಅನ್ನುವಂಥದ್ದು ಕೇವಲ ಒಂದು ಶಾಪಿಂಗ್ ಲಿಸ್ಟ್ ಅಲ್ಲ, ಅಥವಾ ನಮಗೆ ಎಲ್ಲೋ ಒಂದು ಕೀ ಸಿಕ್ತು, ಮ್ಯಾಜಿಕ್ ಕೀ, ಅದನ್ನು ಓಪನ್ ಮಾಡಿದ್ರೆ ಯೇಸು ಸ್ವಾಮಿ ಅನ್ನುವಂಥ ಕೀ, ಅದನ್ನು ಓಪನ್ ಮಾಡಿದ್ರೆ ನಮಗೆಲ್ಲ ಸಿಗುತ್ತೆ, ಆ ರೀತಿಯಾಗಿಲ್ಲ. ಅಥವಾ ಒಂದು ಬ್ಲ್ಯಾಂಕ್ ಚೆಕ್ ಅಲ್ಲ, ಯೇಸು ಸ್ವಾಮಿ ಕೊಟ್ಟಿರುವಂಥ ಬ್ಲ್ಯಾಂಕ್ ಚೆಕ್, ನನ್ನ ಹೆಸರಿನಲ್ಲಿ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ, ನೀವು ಏನೆಲ್ಲ ಬರಿತೀರೋ ಅದು ನಿಮ್ಗೆ ಸಿಗುತ್ತೆ, ಆ ರೀತಿಯಲ್ಲ. ಇದು ದೇವರ ಮತ್ತು ನಮ್ಮೊಂದಿಗಿರುವಂಥ ಒಂದು ಸಂಬಂಧ. ನೀವು ದೇವರ ವಾಕ್ಯದ ಆಧಾರದ ಮೇಲೆ ನೀವು ಪ್ರಾರ್ಥನೆ ಮಾಡಿದಾಗ ನೀವು ಪ್ರಾರ್ಥನೆ ಮಾಡಿ ನೋಡಿ, ಅವಾಗ ಅದ್ಭುತಗಳು ಹೇಗೆ ಆಗುತ್ತೆ ಅಂತ. ನಾನು ಇಲ್ಲಿ ಕೇವಲ ನಾವು ನಮ್ಮ ಅವಶ್ಯಕತೆಗಳನ್ನ ಕೇಳೋದೇ ಬೇಡ ಪ್ರಾರ್ಥನೆಯಲ್ಲಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ನಾನು ಹೇಳ್ತಾ ಇರೋದು, ನಮ್ಮ ಅವಶ್ಯಕತೆಗಳನ್ನ ಕೇಳೋಣ, ದೇವರೇ ನಮಗೆ ಕೊಡಬೇಕು, ದೇವ್ರನ್ನ ನಾವು ಕೇಳಬೇಕು. ಆದರೆ ಅದೇ ಪ್ರಾರ್ಥನೆ ಆಗಿರಬಾರ್ದು. ನಮ್ಮ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದಿಲ್ಲ. ಆತನು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂಥ ದೇವರಾಗಿದ್ದಾನೆ. ಆತನು ನಮಗೆ ಏನು ಅವಶ್ಯಕತೆ ಇದೆಯೋ ಆ ಪ್ರಾರ್ಥನೆಗೆ ಆತನು ಉತ್ತರ ಕೊಡ್ತಾನೆ. ಲೂಕನ ಬರೆದ ಸುವಾರ್ತೆ ಅದರ 22ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಪ್ರಾರ್ಥನೆ ಮಾಡಿದ್ದ. 22 ಅದರ 42ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ. ಏನಂತ ಇದೆ ಇಲ್ಲಿ? ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಇಲ್ಲಿ ಯೇಸು ಸ್ವಾಮಿ ಅವರ ಪ್ರಾರ್ಥನೆ ಎಷ್ಟು ಸುಂದರವಾಗಿದೆ. ಯೇಸು ಸ್ವಾಮಿ ತನ್ನ ಬೇಡಿಕೆಯನ್ನು ಬೇಡಿಕೊಂಡಾದ ಮೇಲೆ, ಹೇಗೂ ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತವೇ ಆಗಬೇಕು. ಇವತ್ತು ನಮ್ಮ ಪ್ರಾರ್ಥನೆ ಈ ರೀತಿಯಾಗಿದೆಯಾ? ನಾವು ಪ್ರಾರ್ಥನೆ ಮಾಡುವಾಗ, ಅಪ್ಪ ನನ್ನ ಚಿತ್ತ ಬೇಡ ಸ್ವಾಮಿ, ನಿನ್ನ ಚಿತ್ತ ಆಗಬೇಕು ಅಂತ ನಾವು ಆತನ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ತೇವೆ. ನಾವು ಒಮ್ಮೆ ಯೋಚಿಸಿ ನೋಡಬೇಕು. ಪೌಲ ಕೂಡ 2 ಕೊರಿಂಥ ಅದರ 12ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡಿದೆ, ಈ ಪೀಡೆಯನ್ನು ನನ್ನಿಂದ ತೊಲಗಿಸು ಅಂತ ನಾನು 3 ಸಲ ಪ್ರಾರ್ಥನೆ ಮಾಡಿದೆ. ಅಪ್ಪ ಈ ಪೀಡೆನ ನನ್ನಿಂದ ತೊಲಗಿಸು ಸ್ವಾಮಿ, ತೊಲಗಿಸು ಈ ಪೀಡೆನ. ಅದು ದೇವ್ರು ಕೊಟ್ಟಂಥ ಉತ್ತರ ಅಲ್ಲಿ, ಓಕೆ ನಾನು ತೊಲಗಿಸ್ತೀನಿ ಅಂತ ಹೇಳಿಲ್ಲ, ಬದಲಾಗಿ ನನ್ನ ಕೃಪೆ ನಿನಗೆ ಸಾಕು ಅಂತ ದೇವರು ಹೇಳಿದ. ದೇವರು ಅನೇಕ ಬಾರಿ ನಮ್ಮ ಪ್ರಾರ್ಥನೆಗೆ ನೋ ಅಂತ ಹೇಳ್ತಾನೆ. ಯಾಕೆ? ಬಹುಶಃ ನಮ್ಮ ಪ್ರಾರ್ಥನೆ ಸ್ವಾರ್ಥದ ಪ್ರಾರ್ಥನೆ ಆಗಿರ್ಬೋದು, ಅಥವಾ ದೇವರು ನಮ್ಮನ್ನು ಪರಿಪಕ್ವಗೊಳಿಸೋದಕ್ಕೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗೆ ನೋ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನಸ್ಸು ಕೊಂದು ಹೋಗೋದು ಬೇಡ. ನಮ್ಮನ್ನು ನಾವು ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡೋಣ. ಹಾಗಾದರೆ ನಮ್ಮ ಪ್ರಾರ್ಥನೆ ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಗಿರಬೇಕು. ಕೇವಲ ನಮ್ಮ ಸ್ವಾರ್ಥದಿಂದ ತುಂಬಿರಬಾರ್ದು. ಮತ್ತು ನಮ್ಮ ಪ್ರಾರ್ಥನೆ ಕೇವಲ ಬಾಯಿಂದ ಹೊರಡೋ ಪ್ರಾರ್ಥನೆ ಆಗಿರಬಾರ್ದು. ಅದು ನಮ್ಮ ಜೀವನದಲ್ಲಿ ಒಂದು ಕ್ರಿಯೆಯುಳ್ಳ ಪ್ರಾರ್ಥನೆ ಆಗಿರಬೇಕು. ನಾನು ನಂಬ್ತೇನೆ ಈ ವಿಷಯಗಳಿಂದ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆ ಅಂತ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.